ಕಾಭಯೇತಂ ವಿಧಿ ಸರ್ವಪೂರ್ವಗೀರ್ವಾಣವಿಜ್ಞಾನದಮಾನತೋऽಸ್ಮಿ ಪ್ರಥಮೋ ಹನುಮಾನ್ನಾಮ ದ್ವಿತೀಯೋ ಭೀಮಯೇವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾದ್ ಭವೇತ್ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ನಮಸ್ಯೆ ಗುರುನ್ ಮಮ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯೇಹಾನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರಪ್ರಭೃತಿಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ ಯಂ ಪ್ರವ್ರಜन्तಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ तं ಸರ್ವಭೂತಹೃದಯಂ ಮುನಿಮಾನತೋऽಸ್ಮಿ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ಭಾಗವತದ ಚತುರ್ಥ ಸ್ಕಂಧದ 30ನೇ ಅಧ್ಯಾಯದಲ್ಲಿ ಇವತ್ತು 17ನೇ ಶ್ಲೋಕ. ದಿವ್ಯವರ್ಷಸಹಸ್ರಾಣಾಂ ಸಹಸ್ರಮಹತೌಜಸಃ ಭೌಮಾನ್ ಭೋಕ್ಷಥ ಭೋಗಾನ್ ವೈ ದಿವ್ಯಾಂಶ್ಚಾನುಗ್ರಹಾನ್ ಮಮ. ಭಗವಂತ ಪ್ರಚೇತಸರಿಗೆ ವರವನ್ನ ಕೊಡ್ತಾ ಇದ್ದಾನೆ. ಹಿಂದೆ ಹೇಳಿದ, ನೀವು ಈ ಮಾರಿಷೆಯನ್ನ ನೀವು ಮದುವೆ ಮಾಡಿಕೊಳ್ಳ್ರಿ, ಅವಳು ನಿಮಗೆ ತಕ್ಕವಳಾಗಿದ್ದಾಳೆ, ನೀವೆಲ್ಲರೂ ಕೂಡ ಒಂದೇ ರೀತಿಯಾದ ಆಚಾರ ಸಂಪನ್ನರಾಗಿದ್ದೀರಿ, ಅವಳು ಕೂಡ ಒಳ್ಳೆ ಆಚಾರಶೀಲಳು, ನೀವೆಲ್ಲರೂ ಒಂದೇ ರೀತಿಯಲ್ಲಿ ಆಚಾರಶೀಲರಾಗಿರೋದ್ರಿಂದ ನೀವೆಲ್ಲರೂ ಅವಳನ್ನು ಮದುವೆ ಮಾಡಿಕೊಳ್ಳ್ರಿ, ನಿಮಗೆಲ್ಲರೂ ಅವಳೊಬ್ಬಳೇ ಹೆಂಡತಿ ಆಗಲಿ, ನಾನೇ ಅವಳನ್ನು ನಿಮಗೆ ಕೊಡುತ್ತೇನೆ ಅಂತ ಹೇಳಿದ. ಅದು ಹೇಳಿ ಈಗ ಮುಂದುವರಿಸ್ತಾ ಇದ್ದಾನೆ ತನ್ನ ಮಾತನ್ನ ಭಗವಂತ. ನೀವು ನನ್ನ ಅನುಗ್ರಹದಿಂದ ಅನೇಕ ಸಾವಿರ ವರ್ಷಗಳ ಕಾಲ ದಿವ್ಯ ಭೋಗಗಳನ್ನು ಅನುಭವಿಸ್ತೀರಿ. ಎಲ್ಲ ರೀತಿಯಾದ ಇಂದ್ರಿಯ ಶಕ್ತಿಯನ್ನು ಪಡೆದುಕೊಂಡು ಈ ಪಾರ್ಥಿವ ಭೋಗಗಳನ್ನ ಮತ್ತು ದಿವ್ಯವಾದ ಭೋಗಗಳನ್ನ, ಎರಡೂ ರೀತಿಯಾದ ಭೋಗಗಳನ್ನು ಕೂಡ ಅನೇಕ ಸಾವಿರ ದಿವ್ಯ ವರ್ಷಗಳ ಕಾಲ ಅನುಭವಿಸ್ತೀರಿ ಅಂತ ಹೇಳ್ತಾ ಇದ್ದಾನೆ ಭಗವಂತ. ದಿವ್ಯ ವರ್ಷ ಸಹಸ್ರಾಣಾಂ ಸಹಸ್ರ ಮಹತೌಜಸಃ ಅಂತಿದೆ. ದಿವ್ಯ ವರ್ಷ ಸಹಸ್ರ, ಅನೇಕ ಸಾವಿರ ವರ್ಷಗಳ ಕಾಲ ದಿವ್ಯವಾದ ಭೋಗಗಳನ್ನು ನೀವು ಅನುಭವಿಸ್ತೀರಿ ಅಂತ ಭಗವಂತ ಹೇಳ್ತಾ ಇದ್ದಾನೆ ಪ್ರಚೇತಸರಿಗೆ. ಇಲ್ಲಿ ಅನೇಕ ಸಾವಿರ ದಿವ್ಯ ವರ್ಷಗಳ ಕಾಲ ಅಂದ್ರೆ ಎಷ್ಟು ವರ್ಷ ಅಂತಂದ್ರೆ, ಇದಕ್ಕೆ ಬೇರೆ ಬೇರೆ ವ್ಯಾಖ್ಯಾನಕಾರರು ಬೇರೆ ಬೇರೆ ರೀತಿಯಲ್ಲಿ ಹೇಳಿದ್ದಾರೆ.
ವಿಶ್ವನಾಥ ವ್ಯಾಖ್ಯಾನದಲ್ಲಿ ಸಹಸ್ರ ಅಂತನ್ನೋದನ್ನ ಅವರು ಭೋಗಾನ್ ಅನ್ನೊಲ್ಲಿಗೆ ಅನ್ವಯ ಮಾಡಿಕೊಂಡು ಸಹಸ್ರಾಣಾಂ ಅನ್ನೋ ಬಹುವಚನ ಏನಿದೆ ಅದನ್ನ 3 ಎಂಬ ಸಂಖ್ಯಾರ್ಥದಲ್ಲಿ ಇಟ್ಟುಕೊಂಡಿದ್ದಾರೆ. ದಿವ್ಯ ವರ್ಷ ಸಹಸ್ರಾಣಾಂ ಕಾಲಂ ಅಂತ ಅಂದ್ರೆ 3000 ದಿವ್ಯ ವರ್ಷಗಳ ಕಾಲ ಪ್ರಚೇತಸರು ರಾಜ್ಯ ಆಳಿದ್ರು ಅಂತ ಈ ರೀತಿ ಅರ್ಥ ಮಾಡಿದ್ದಾರೆ. ವಿಶ್ವನಾಥ ವ್ಯಾಖ್ಯಾನ ಇದು. ಅಲ್ಲಿ ದಿವ್ಯ ವರ್ಷ ಸಹಸ್ರಾಣಾಂ ಸಹಸ್ರಂ ಅಂತಿದೆ. ಸಹಸ್ರಂ ಅನ್ನೋದನ್ನ ಭೋಗಾನ್ ಅನ್ನೋಲ್ಲಿಗೆ ಅನ್ವಯ ಮಾಡಿಕೊಂಡ್ರು. ಸಹಸ್ರಾಣಾಂ ಅನ್ನೋದನ್ನ ಪೂರ್ವಮೀಮಾಂಸಾ ಕಪಿಲಾಂಜಲ ಅಧಿಕರಣದಲ್ಲಿ ಒಂದು ನ್ಯಾಯ ಇದೆ. ಆ ನ್ಯಾಯ ಪ್ರಕಾರ ಅದನ್ನು 3 ಅಂತ ಸಂಖ್ಯಾರ್ಥವನ್ನು ಮಾಡಿ ಇಟ್ಟುಕೊಂಡು ಒಟ್ಟು 3000 ವರ್ಷ, 3000 ದಿವ್ಯ ವರ್ಷ ಅಂದ್ರೆ ದೇವತೆಗಳ 3000 ವರ್ಷಗಳ ಕಾಲ ರಾಜ್ಯ ಆಳಿದ್ರು ಅಂತ ಈ ರೀತಿ ಅರ್ಥ ಮಾಡಿದ್ದಾರೆ. ಆದರೆ ಮಧ್ವಾಚಾರ್ಯರು ಬ್ರಹ್ಮಾಂಡ ಪುರಾಣದ ಒಂದು ವಾಕ್ಯವನ್ನು ಉದಾಹರಿಸಿ ಅದರ ಅರ್ಥವನ್ನು ನಮಗೆ ಹೇಳಿದ್ದಾರೆ. ಬ್ರಹ್ಮಾಂಡ ಪುರಾಣಕ್ಕೆ ಅನುಸಾರವಾಗಿ ಪ್ರಚೇತಸರು ರಾಜ್ಯವನ್ನು ಆಳಿದ ಕಾಲ ಬರೇ 3000 ದಿವ್ಯ ವರ್ಷಗಳ ಕಾಲ ಮಾತ್ರ ಅಲ್ಲ, ಮೇಲೆ 333 ದಿವ್ಯ ವರ್ಷಗಳು ಅವರು ರಾಜ್ಯ ಆಳಿದರು. ಮತ್ತೆ ಮನುಷ್ಯಮಾನದ 120 ವರ್ಷಗಳು ಅಂದ್ರೆ ಒಟ್ಟು 12 ಲಕ್ಷ ಮನುಷ್ಯಮಾನದ ವರ್ಷ. ಇಷ್ಟು ಕಾಲ ಅಂತ ನಮಗೆ ಬ್ರಹ್ಮಾಂಡ ಪುರಾಣದಿಂದ ಗೊತ್ತಾಗ್ತದೆ. ಹಾಗಾಗಿ ಸಹಸ್ರ ಅನ್ನೋ ಶಬ್ದವನ್ನ ಭೋಗ ಅನ್ನೋದಕ್ಕೆ ಅನ್ವಯ ಮಾಡ್ಕೊಳ್ಬಾರ್ದು. ಬಹಳ ಅನ್ನೋ ಅರ್ಥದಲ್ಲಿ ಇಟ್ಟುಕೊಳ್ಬೇಕು. ಸಹಸ್ರಂ ಅನ್ನೋದಕ್ಕೆ ಅನೇಕ ವರ್ಷ, ಬಹಳ ವರ್ಷ ಅಂತ ಅರ್ಥ ಬರ್ತದೆ. ಆ ರೀತಿ ಅರ್ಥವನ್ನು ಇಟ್ಟುಕೊಂಡ್ರೆ ಒಟ್ಟು 333 ಮತ್ತು 3ನೇ ಒಂದು ದಿವ್ಯ ವರ್ಷಗಳು ಅಂತ ಈ ರೀತಿ ಅರ್ಥ ಮಾಡ್ಕೊಳ್ಬೇಕು. ಅದನ್ನ ಆಚಾರ್ಯರು ತಾತ್ಪರ್ಯದಲ್ಲಿ ತಿಳಿಸ್ತಾರೆ. ದಿವ್ಯ ವರ್ಷ ಸಹಸ್ರಾಣಾಂ ಇತಿ ಸಹಸ್ರ ಶಬ್ದೋ ಬಹುತ್ವವಾಚಿ. ಅಲ್ಲಿ ಸಹಸ್ರ ಅನ್ನೋ ಶಬ್ದಕ್ಕೆ ಬಹುತ್ವ ಅಂತ ಅರ್ಥ. ಬಹುತ್ವವನ್ನು ಹೇಳ್ತಕ್ಕಂಥದ್ದು ಸಹಸ್ರ ಅನ್ನೋ ಶಬ್ದ. ದಿವ್ಯ ವರ್ಷ ಸಹಸ್ರಾಣಾಂ ಅನ್ನಲ್ಲಿರ್ತಕ್ಕಂತಹ ಸಹಸ್ರ ಅನ್ನೋ ಶಬ್ದ ಬಹುತ್ವವನ್ನು ಮಾತ್ರ ಹೇಳುತ್ತದೆ. ದಶ, ಶತ, ಸಹಸ್ರ ಅನ್ನೋ ಶಬ್ದಗಳೆಲ್ಲ ಸಂಸ್ಕೃತದಲ್ಲಿ ಬಹು ಅನ್ನೋ ಅರ್ಥವನ್ನ ಕೊಡ್ತದೆ, ಬಹಳ ಅನ್ನೋ ಅರ್ಥವನ್ನ ಕೊಡ್ತವೆ. ಹಾಗೆ ಇಲ್ಲಿ ಪ್ರಕೃತದಲ್ಲಿ ಬಹುತ್ವವಾಚಿ ಅಂದ್ರೆ ಬಹಳ ಅನ್ನೋ ಅರ್ಥವನ್ನು ಇಟ್ಕೊಳ್ಬೇಕು, ಹೊರತು 1000 ಅನ್ನೋ ಸಂಖ್ಯೆಯನ್ನು ಹೇಳ್ತಾ ಇಲ್ಲ. ಯಾಕೆಂದ್ರೆ ಬ್ರಹ್ಮಾಂಡ ಪುರಾಣದಲ್ಲಿ ಮಾನುಷಾಣಾಂ ವತ್ಸರಾಣಾಂ 1,12,000 ಪುರ ಪ್ರಚೇತೋಭಿರಿಯಂ ಪೃಥ್ವಿ ಪಾಲಿತಾವ್ಯಾಹತೇಂದ್ರಿಯೈಹಿ ಇತಿ ಬ್ರಹ್ಮಾಂಡೇ ಅಂತ ಈ ಬ್ರಹ್ಮಾಂಡ ಪುರಾಣದ ವಾಕ್ಯವನ್ನು ತೋರಿಸ್ತಾ ಇದ್ದಾರೆ ಆಚಾರ್ಯ. ಇಲ್ಲೇನು ಹೇಳಿದ್ದಾರೆ ಅಂದ್ರೆ, ಹಿಂದೆ ಮಾನದ 12 ಲಕ್ಷ ವರ್ಷಗಳ ಕಾಲ 1,12,000 ಪುರ ಮನುಷಾಣಾಂ ವತ್ಸರಾಣಾಂ ಮನುಷ್ಯಮಾನದ 12 ಲಕ್ಷ ವರ್ಷ ಪ್ರಚೇತಸರು ಈ ಭೂಮಿಯನ್ನು ಆಳಿದ್ರು. ಹೇಗೆ? ಅವ್ಯಾಹತ ಇಂದ್ರಿಯೈಹಿ, ಇಂದ್ರಿಯಗಳ ಬಲ ಸ್ವಲ್ಪನೂ ಕಡಿಮೆ ಆಗದೆ 12 ಲಕ್ಷ ವರ್ಷ ಈ ಭೂಮಿಯನ್ನು ಆಳಿದ್ರು ಅಂತ ಬ್ರಹ್ಮಾಂಡ ಪುರಾಣದಲ್ಲಿದೆ. ಹಾಗಾಗಿ ದೇವಮಾನದ 3,333 ಮತ್ತೆ ಸ್ವಲ್ಪ ಜಾಸ್ತಿ 3ನೇ ಒಂದು ಅಂಶ ವರ್ಷಗಳು ಅಂದ್ರೆ
360ರಿಂದ ಗುಣಿಸ್ಬೇಕು ಅದನ್ನು. ಆವಾಗ ಒಟ್ಟು ಎಷ್ಟಾಗತ್ತೆ? ಮನುಷ್ಯಮಾನದಲ್ಲಿ 12 ಲಕ್ಷ ವರ್ಷಗಳಾಗತ್ತೆ. ಅಷ್ಟು ವರ್ಷಗಳು ಅಂತ ಒಟ್ಟು ತಾತ್ಪರ್ಯ. ಅದನ್ನು ಭಾಗವತ ದಿವ್ಯ ವರ್ಷ ಸಹಸ್ರಾಣಾಂ ಸಹಸ್ರಂ ಅಂತ ಹಾಗೆ ಹೇಳಿದೆ. ಅಲ್ಲಿ ಬಹಳ ಅಂತ ಅಷ್ಟೇ ಹೇಳಿದೆ. ಅದರ ಒಟ್ಟು ಎಷ್ಟು ಅನ್ನೋದನ್ನು ನಮಗೆ ಬ್ರಹ್ಮಾಂಡ ಪುರಾಣದಿಂದ ಗೊತ್ತಾಗ್ತದೆ. ಹಾಗಾಗಿ ಒಟ್ಟು ಮನುಷ್ಯಮಾನದ 12 ಲಕ್ಷ ವರ್ಷಗಳ ಕಾಲ ಪ್ರಚೇತಸರು ಯಾವುದೇ ರೀತಿಯಾದ ಇಂದ್ರಿಯಗಳ ದೌರ್ಬಲ್ಯ ಇಲ್ಲದೆ, ಅವರ ಇಂದ್ರಿಯಗಳಲ್ಲಿ ಶಕ್ತಿ ಕುಗ್ಗದೆ ಪೂರ್ಣ ಪ್ರಮಾಣದಲ್ಲಿ ಚೆನ್ನಾಗಿ 12 ಲಕ್ಷ ವರ್ಷಗಳ ಕಾಲ ಅವರು ಭೂಮಿಯನ್ನ ಆಳಿದ್ರು ಅಂತಾಯ್ತು. ದಿವ್ಯ ವರ್ಷ ಸಹಸ್ರಾಣಾಂ ಸಹಸ್ರಮಹತೋಜಸಃ ಭೌಮಾನ್ ಭೋಕ್ಷಥ ಭೋಗಾನ್ ವೈ ದಿವ್ಯಾಂಶ್ಚಾನುಗ್ರಹಾನ್ ಮಮ. ಹೀಗೆ ನನ್ನ ಅನುಗ್ರಹದಿಂದ ನೀವು ಇಷ್ಟು 12,000 ವರ್ಷಗಳ ಕಾಲ ಭೂಮಿಯಲ್ಲಿ ಭೋಗಗಳನ್ನು ಮಾಡ್ತೀರಿ ಮತ್ತು ದಿವ್ಯ ಭೋಗವನ್ನು ಕೂಡ ಅನುಭವಿಸ್ತೀರಿ. ಅಥ ಮೈ ಅನಪಾಯಿನ್ಯಾ ಭಕ್ತ್ಯಾ ಪಕ್ವಗುಣಾಶಯಾಃ ಉಪಯಾಸ್ಯಥ ಮದ್ಧಾಮ ನಿರ್ವಿದ್ಯ ನಿರಯಾದತಃ. ಆಮೇಲೆ ಅಂದರೆ ಅನೇಕ ಸಾವಿರ ದಿವ್ಯ ವರ್ಷಗಳ ಕಾಲ ನೀವು ಭೋಗಗಳನ್ನು ಅನುಭವಿಸಿ ಆಮೇಲೆ ನನ್ನಲ್ಲಿ ನೀವು ಸತತವಾದ ಭಕ್ತಿಯನ್ನ ಮಾಡಿ ಮನಸ್ಸನ್ನ ಪಕ್ವ ಮಾಡಿಕೊಂಡು ಈ ಸಂಸಾರದಲ್ಲಿ ವೈರಾಗ್ಯವನ್ನ ಪಡಿತೀರಿ. ನಿರಯಾತ್ ಅಂತಿದೆ. ನಿರಯ ಅಂತಂದ್ರೆ ನರಕ ಅಂತ ಅರ್ಥ. ಸಂಸಾರವನ್ನೇ ನರಕ ಅಂತ ಹೇಳಿದ್ದಾರೆ. ಯಾಕೆಂದ್ರೆ ನರಕಕ್ಕೆ ಸದೃಶ ಅಂತ ಅರ್ಥ. ಈ ನರಕಕ್ಕೆ ಸದೃಶವಾಗಿರ್ತಕ್ಕಂತಹ ಏನು ಸಂಸಾರ ಇದೆ, ಈ ಸಂಸಾರದಲ್ಲಿ ವೈರಾಗ್ಯವನ್ನ ಪಡೆದು ಆಮೇಲೆ ನನ್ನ ಲೋಕವನ್ನ ಪಡಿತೀರಿ ಅಂತ ಹೇಳ್ತಾ ಇದ್ದಾನೆ ಭಗವಂತ. ನನ್ನಲ್ಲಿ ಅನಪಾಯಿನ್ಯ ಭಕ್ತ್ಯ, ಅನಪಾಯಿಯಾದ ಭಕ್ತಿ ಅಂದ್ರೆ ಮಧ್ಯದಲ್ಲಿ ತಡೆ ಇಲ್ಲದೆ ಇರತಕ್ಕಂತಹ ಭಕ್ತಿ ಅಂತ ಅರ್ಥ. ಅಂತಹ ಉತ್ತಮವಾದ ಭಕ್ತಿಯನ್ನ ಮಾಡಿ ಪಕ್ವ ಗುಣಾಶಯಾಹ ಅಂತಂದ್ರೆ ಒಳ್ಳೆ ಮನಸ್ಸನ್ನ ಪಕ್ವ ಮಾಡಿಕೊಂಡು ಆಮೇಲೆ ನಿರಯ ಅಂದ್ರೆ ನರಕಕ್ಕೆ ಸದೃಶವಾಗಿರ್ತಕ್ಕಂತಹ ಈ ಸಂಸಾರದಲ್ಲಿ ವೈರಾಗ್ಯವನ್ನ ಪಡೆದು ನನ್ನ ಲೋಕವನ್ನ ಪಡಿತೀರಿ. ಅಥ ಮೈ ಅನಪಾಯಿನ್ಯಾ ಭಕ್ತ್ಯಾ ಪಕ್ವಗುಣಾಶಯಾಃ ಉಪಯಾಸ್ಯಥ ಮದ್ಧಾಮ ನಿರ್ವಿದ್ಯ ನಿರಯಾದತಃ. ಗೃಹೇಶ್ವಾ ವಿಶತಾಂ ಚಾಪಿ ಪುಂಸಾಂ ಕುಶಲಕರ್ಮಣಾಂ ಮದ್ವಾರ್ತಾ ಯಾತಯಾಮಾನಾಂ ನ ಬಂಧಾಯ ಗೃಹಾಮತಾಃ. ಈ ಪ್ರಚೇತಸರು 12 ಲಕ್ಷ ವರ್ಷ ಅವರು ಯಾವುದೇ ರೀತಿಯಾದ ಇಂದ್ರಿಯಗಳ ಬಲ ಕುಗ್ಗದೆ ಸಂಸಾರವನ್ನು ಮಾಡಿದವರು. ಇಂತಹ ಸಂಸಾರವನ್ನು ಮಾಡಿದವರು ಕೂಡ ಮುಂದೆ ಭಗವಂತನನ್ನ ಅವರು ಪಡಿತಾರೆ ಅಂತ ಹೇಳಿದ್ದಾರೆ. ಇದು ಹೇಗೆ ಸಾಧ್ಯ ಅಂತಂದ್ರೆ ಅದಕ್ಕೆ ಭಗವಂತ ಹೇಳ್ತಾನೆ, ಯಾರು ನನ್ನಲ್ಲೇ ಬುದ್ಧಿಯನ್ನ ಇಟ್ಟು ಸಕಲ ಕರ್ಮಗಳನ್ನು ಕೂಡ ನನಗೆ ಅರ್ಪಣಾಭಾವದಿಂದಲೇ ಮಾಡಿ ನನ್ನ ಕಥಾಶ್ರವಣದಲ್ಲೇ ಕಾಲವನ್ನು ಕಳೀತಾರೋ ಅಂಥವರು ಗೃಹಸ್ಥಾಶ್ರಮದಲ್ಲಿದ್ದರೂ ಕೂಡ ಅವರಿಗೆ ಆ ಗೃಹ ಅಂತನ್ನೋದು ಬಂಧಕ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾನೆ. ಗೃಹಸ್ಥಾಶ್ರಮ ಅಂತನ್ನೋದು ಎಲ್ಲರಿಗೂ ಕೂಡ ಬಂಧಕ ಅಲ್ಲ. ಗೃಹಸ್ಥಾಶ್ರಮದಲ್ಲಿದ್ದರೂ ಕೂಡ ಅವರಿಗೆ ಆ ಗೃಹ ಅಂತನ್ನೋದು ಬಂಧಕ ಆಗೋದಿಲ್ಲ. ಯಾರಿಗೆ ಸದಾ ಭಗವಂತನ ಕಥೆಗಳನ್ನ ಕೇಳ್ತಾ ಭಗವತ್ ಕಥಾ ಕಾಲಕ್ಷೇಪವನ್ನ ಮಾಡ್ತಾ
ಯಾವ ಕರ್ಮಗಳನ್ನು ಮಾಡಿದರೂ ಕೂಡ ಭಗವಂತನಲ್ಲೇ ಬುದ್ಧಿಯನ್ನ ಇಟ್ಟು ಭಗವದರ್ಪಣಾ ಭಾವದಿಂದ ಯಾರು ಕರ್ಮ ಮಾಡ್ತಾರೋ ಅಂಥವರಿಗೆ ಗೃಹ ಅಂತನ್ನೋದು ಬಂಧಕ ಆಗೋದಿಲ್ಲ. ಮದ್ವಾರ್ತಾ ಯಾತಯಾಮಾನಾಂ, ಸದಾ ಭಗವಂತನ ವಾರ್ತೆಗಳನ್ನ ಕೇಳ್ತಾ ಇರಬೇಕು. ಯಾತಯಾಮ ಅಂತಂದ್ರೆ ಭಗವಂತನ ಕಥೆಗಳನ್ನ ಕೇಳೋದ್ರಲ್ಲೇ ಕಾಲ ಕಳೆಯೋದು ಅಂತ ಅರ್ಥ. ಯಾಮ ಅಂದ್ರೆ ಕಾಲ, ಅದು ಯಾತ ಅಂದ್ರೆ ಹೋಗೋದು, ಕಾಲವನ್ನ ಕಳೆಯೋದು ಅಂತ ಅರ್ಥ. ಯಾತಯಾಮ ಅಂದ್ರೆ ಕಾಲ ಕಳೆಯೋದು. ಹೇಗೆ ಕಾಲ ಕಳೆಯೋದು? ಮದ್ವಾರ್ಥ, ನನ್ನ ಕಥೆಗಳನ್ನ ಕೇಳೋದ್ರಲ್ಲೇ ಕಾಲ ಕಳೀತಾ ಇರಬೇಕು ಅಂತ ಅರ್ಥ. ಆಮೇಲೆ ಕುಶಲ ಕರ್ಮಣ ಮಂತ್ರ, ಕುಶಲವಾದ ಕರ್ಮವುಳ್ಳವರು ಅಂದ್ರೆ ನನ್ನಲ್ಲೇ ಅರ್ಪಿತವಾದ ಕರ್ಮವುಳ್ಳವರು, ಎಲ್ಲಾ ಕರ್ಮಗಳನ್ನು ನನಗೆ ಸಮರ್ಪಣೆ ಮಾಡಬೇಕು. ಯಜ್ಜುಹೋಸಿ ದದಾಸಿ ಯತ್ ಯತ್ ತಪಸ್ಯಸಿ ಕೌಂತೆಯ ತತ್ಕುರುಷ್ವ ಮದರ್ಪಣಂ ಅಂತ ಹೇಳಿದಂತೆ ಪ್ರತಿಯೊಂದನ್ನು ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ಭಗವಂತನ ಅಧೀನವಾಗಿ ನಾನು ಕರ್ಮ ಮಾಡ್ತಾ ಇದ್ದೇನೆ ಅಂತನ್ನೋ ಬುದ್ಧಿ ಇರಬೇಕು. ಅಂಥವರಿಗೆ ಗೃಹೇಶು ಆವೇಶತಾಂ, ಅವರು ಗೃಹಸ್ಥಾಶ್ರಮದಲ್ಲಿದ್ದರೂ ಕೂಡ ಅವರಿಗೆ ನ ಬಂಧಾಯ, ಆ ಗೃಹಸ್ಥಾಶ್ರಮ ಅನ್ನೋದು ಬಂಧಕವಾಗೋದಿಲ್ಲ. ಆದ್ರಿಂದ ಇದನ್ನ ಯಾಕೆ ಹೇಳಿದರು? ಈ ಪ್ರಚೇತಸರು 12 ಲಕ್ಷ ವರ್ಷಗಳ ಕಾಲ ಅವರು ಗೃಹಸ್ಥಾಶ್ರಮದಲ್ಲಿ ಇದ್ರೂ ಕೂಡ ಅವರಿಗೆ ಅದು ಬಂಧಕ ಆಗಲಿಲ್ಲ. ಭಗವಂತ ಅವರಿಗೆ ಮೊದಲೇ ಅನುಗ್ರಹ ಮಾಡ್ತಾ ಇದ್ದಾನೆ. ಇಷ್ಟು 1000 ವರ್ಷಗಳ ಕಾಲ ನೀವು ಗೃಹಸ್ಥಾಶ್ರಮದಲ್ಲಿದ್ದು ಭೋಗಗಳನ್ನ ಚೆನ್ನಾಗಿ ಅನುಭವಿಸಿ ಆಮೇಲೆ ನನ್ನ ಲೋಕವನ್ನ ಪಡಿತೀರಿ ಅಂತ ಭಗವಂತನೇ ಹೇಳ್ತಾ ಇದ್ದಾನೆ. ಅದಕ್ಕೆ ಭಗವಂತನೇ ಹೇಳ್ತಾನೆ, ಗೃಹಸ್ಥಾಶ್ರಮ ಅಂತನ್ನೋದು ಎಲ್ರಿಗೂ ಬಂಧಕ ಅಲ್ಲ. ಮದ್ವಾರ್ಥ ಯಾತಯಾಮಾನಾಂ ಕುಶಲ ಕರ್ಮಣಾಂ ನ ಬಂಧಾಯ, ನನ್ನಲ್ಲೇ ಅರ್ಪಣಾಭಾವದಿಂದ ಮಾಡುವ, ನನ್ನಲ್ಲೇ ಬುದ್ಧಿಯನ್ನ ಇಟ್ಟು ಮಾಡುವ ಕರ್ಮ ಮಾಡ್ತಾ ನನ್ನ ಕಥಾಶ್ರವಣಗಳನ್ನು ಮಾಡ್ತಾ ಕಾಲ ಕಳೀತಕ್ಕಂತಹ ಗೃಹಸ್ಥರಿಗೆ ಗೃಹಸ್ಥಾಶ್ರಮ ಅಂತ ಅನ್ನೋದು ಮೋಚಕವೇ ಆಗತ್ತೆ ಹೊರತು ಬಂಧಕವಾಗೋದಿಲ್ಲ. ಗೃಹೇಶ್ವಾವಿಶತಾಂ ಚಾಪಿ ಪುಂಸಾಂ ಕುಶಲ ಕರ್ಮಣಾಂ ಮದ್ವಾರ್ತಾಯಾತಯಾಮಾನಾಂ ನ ಬಂಧಾಯ ಗೃಹಾಮತಾಃ ನ ವ್ಯವಹ್ರಿಯತೆ ಯಜ್ಞೋ ಬ್ರಹ್ಮೈತದ್ಬ್ರಹ್ಮವಾದಿಭಿಃ ನ ಮುಹ್ಯಂತಿ ನ ಶೋಚಂತಿ ನ ಹೃಷ್ಯಂತಿ ಯತೋ ಗತಾಃ. ಹಾಗೆ ಭಗವಂತ ತನ್ನ ಮಾತನ್ನು ಮುಂದುವರಿಸ್ತಾ ಹೇಳ್ತಾನೆ, ಯಾರು ಯಜ್ಞ ಅಂದ್ರೆ ಯಜ್ಞನಾಮಕನಾದ ಭಗವಂತ, ಯಜ್ಞನಾಮಕನಾದ ಪರಬ್ರಹ್ಮನನ್ನ ಯಾರು ತಿಳಿತಾರೋ ಅಂಥವರು ಎಂಥ ಆಪತ್ತು ಬಂದರೂ ಕೂಡ ಮೋಹಕ್ಕೆ ಒಳಗಾಗೋದಿಲ್ಲ. ಆಪತ್ಕಾಲದಲ್ಲಿಯೂ ಕೂಡ ಅವರು ಮೋಹಕ್ಕೆ ಒಳಗಾಗಿ ತಪ್ಪು ಕೆಲಸ ಮಾಡೋದಿಲ್ಲ. ಮೋಹ ಅನ್ನೋದು ಅವರಿಗೆ ಬರೋದಿಲ್ಲ, ಅದರಿಂದ ದುಃಖವೂ ಆಗೋದಿಲ್ಲ. ಮೋಹ ಇದ್ರೆ ತಾನೇ ದುಃಖ ಆಗ್ತದೆ. ನಾನು ನನ್ನದು ಅನ್ನೋ ಅಭಿಮಾನ ಇದ್ದಾಗ ಅದರಿಂದ ಶೋಕ ದುಃಖಗಳು ಆಗತ್ತೆ. ಅವರಿಗೆ ಯಾರು ಪರಬ್ರಹ್ಮನನ್ನ ಚೆನ್ನಾಗಿ ತಿಳ್ಕೊಂಡಿರ್ತಾರೋ ಅಂಥವರಿಗೆ ಆಪತ್ಕಾಲದಲ್ಲಿಯೂ ಮೋಹ ಆಗೋದಿಲ್ಲ, ಅದರಿಂದ ದುಃಖವೂ ಆಗೋದಿಲ್ಲ. ಹಾಗೆ ಸಂಪತ್ತು ಬಂದಾಗಲೂ ಕೂಡ ಅವರು ಅದನ್ನು ಕೂಡ ಏಕರೀತಿಯಲ್ಲೇ ನೋಡ್ತಾರೆ, ಅದರಿಂದ ತುಂಬಾ ಹರ್ಷವನ್ನ ಅನುಭವಿಸೋದಿಲ್ಲ. ಸುಖ ದುಃಖ ಎರಡನ್ನು ಸಮಾನವಾಗಿ ನೋಡ್ತಾರೆ. ಸುಖ ಬಂದಾಗಲೂ ತುಂಬಾ ಹರ್ಷವನ್ನ ಪಡೆಯೋದಿಲ್ಲ, ದುಃಖ ಬಂದಾಗಲೂ ದುಃಖ ಪಡೆಯೋದೂ ಇಲ್ಲ. ಆಪತ್ಕಾಲದಲ್ಲೂ ಮೋಹ ಆಗೋದಿಲ್ಲ, ದುಃಖವೂ ಆಗೋದಿಲ್ಲ. ಆದರೆ ಅವರಿಗೆ ಭಗವಂತನಲ್ಲೇ ಮನಸ್ಸನ್ನ ಇಟ್ಟು ಅದರಲ್ಲೇ ಅವರು ಆನಂದವನ್ನ ಅನುಭವಿಸ್ತಾ ಇರ್ತಾರೆ. ಅವರ ಅನುಭವ ಹೇಗಿರುತ್ತೆ?
ಇದರ ಬಗ್ಗೆ ನಾವು ಹಿಂದೆ ಒಂದ್ಸಲ ವಿಚಾರ ಮಾಡಿದ್ವಿ. ಸುಖ ಮತ್ತು ದುಃಖ ಎರಡನ್ನೂ ಸಮಾನವಾಗಿ ಅನುಭವಿಸ್ತಾ ಇರ್ತಾರೆ. ಹಾಗಾದ್ರೆ ಅವರಿಗೆ ಅನುಭವಿಸ್ತಾ ಇರ್ತಾರೋ ಇಲ್ಲೋ, ಅವರಿಗೆ ಅನುಭವ ಆಗತ್ತೋ ಇಲ್ಲೋ, ದುಃಖ ಆಗತ್ತೋ ಇಲ್ಲೋ, ಸುಖ ಆಗತ್ತೋ ಇಲ್ಲೋ ಅಂತ ವಿಚಾರ ಮಾಡಿದ್ವಿ ನಾವು. ಅದಕ್ಕೆ ಇಲ್ಲಿ ಉತ್ತರ ಕೊಡ್ತಾ ಇದ್ದಾರೆ. ಅವರಿಗೆ ಯಾವ ರೀತಿಯಾದ ಅನುಭವ ಆಗತ್ತೆ ಅಂತನ್ನೋದನ್ನ ಅವ್ರು ಯಾರಿಗೂ ಹೇಳೋದಿಲ್ಲಂತೆ. ಅವ್ರು ಯಾರಿಗೂ ಹೇಳೋದೇ ಇಲ್ಲ, ಅದು ಹೇಳಲಿಕ್ಕೆ ಬರೋದೂ ಇಲ್ಲ ಅಂತಾರೆ. ತಮ್ಮ ಅನುಭವವನ್ನ ಬೇರೆಯವರಿಗೆ ಹೇಳಲಿಕ್ಕೆ ಬರೋದೂ ಇಲ್ಲ, ಅದು ಹೇಳೋಂಥದ್ದಲ್ಲ. ಅದು ಅನುಭವಿಸಿದವರಿಗೆ ಗೊತ್ತಾಗ್ತದೆ. ನೀವು ಹಾಗೆ ಮಾಡಿ ಅನುಭವಿಸಿ, ನಿಮಗೂ ಗೊತ್ತಾಗ್ತದೆ ಅಂತ ಇಷ್ಟು ಹೇಳ್ಬೋದು ಅಷ್ಟೆ. ಅದು ಯಾವ ರೀತಿ ಅನುಭವ ಅವರಿಗೆ ಆಗತ್ತೆ ಅನ್ನೋದನ್ನ ಅವ್ರು ಹೇಳೋದಿಲ್ಲ, ಹೇಳಲಿಕ್ಕೆ ಬರೋದೂ ಇಲ್ಲ. ವೇದಗಳನ್ನೆಲ್ಲ ಅವರು ಭಗವಂತನನ್ನೇ ಸ್ತೋತ್ರ ಮಾಡ್ತಾ ಇದೆ ಅಂತ ಹೇಳಿ ಸಕಲ ಶಬ್ದವಾಚ್ಯನಾದವನು ಭಗವಂತ ಅಂತ ಚಿಂತನೆ ಮಾಡ್ತಾ ಇರ್ತಾರೆ. ಎಲ್ಲ ಶಬ್ದಗಳು ಭಗವಂತನನ್ನೇ ಹೇಳ್ತಾವೆ. ವೇದದಲ್ಲಿ ಹೇಳುವ ಎಲ್ಲ ಗುಣಗಳು ಕೂಡ ಭಗವಂತನಲ್ಲಿ ಇರ್ತಕ್ಕಂತಹ ಗುಣಗಳು. ಆ ಎಲ್ಲ ಗುಣಗಳು ಕೂಡ ಎಷ್ಟು ಅಂತನ್ನೋದು ಯಾರಿಗೂ ಪೂರ್ಣವಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈ ರೀತಿಯಾದ ಜ್ಞಾನ ಏನಿದೆ ಇದು ಬಹಳ ದುರ್ಲಭವಾದದ್ದು. ಆದ್ದರಿಂದ ಎಲ್ಲರಿಗೂ ಈ ಜ್ಞಾನ ಬರೋದಿಲ್ಲ. ಈ ಜ್ಞಾನ ಬಂದವರಿಗೆ ಮಾತ್ರ ಮೋಕ್ಷ ಆಗ್ತದೆ. ಆದ್ದರಿಂದ ಎಲ್ರಿಗೂ ಮೋಕ್ಷ ಆಗೋದು ಇಲ್ಲ ಅಂತ. ಈ ಶ್ಲೋಕದಲ್ಲಿ ಇಷ್ಟು ಅಭಿಪ್ರಾಯ ಇದೆ. ಇದನ್ನ ಆಚಾರ್ಯರು ತಾತ್ಪರ್ಯದಲ್ಲಿ ನಮಗೆ ಮಹಾಭಾರತದ ಒಂದು ವಾಕ್ಯವನ್ನು ಉದಾಹರಿಸಿ ತಿಳಿಸಿಕೊಟ್ಟಿದ್ದಾರೆ. ಇಲ್ಲಿ ಬೇರೆ ವ್ಯಾಖ್ಯಾನಕಾರರು ನ ವ್ಯವಹ್ರಿಯತೆ ಯಜ್ಞೋ ಬ್ರಹ್ಮೈತದ್ ಬ್ರಹ್ಮವಾದಿಭಿಃ ಅಂತನ್ನೋ ಏನು ಶ್ಲೋಕ ಇದೆ, ಇದನ್ನ ಅವರು ವ್ಯತ್ಯಾಸವಾಗಿ ಮಾಡ್ಕೊಂಡಿದ್ದಾರೆ. ನ ವ್ಯವಹ್ರಿಯತೆ ಅಂತ ಇಟ್ಟುಕೊಂಡಿಲ್ಲ, ಅವರು ನವ್ಯವದ್ ಹೃದಯೇ ಅಂತ ಪಾಠ ಇಟ್ಟುಕೊಂಡಿದ್ದಾರೆ. ನವ್ಯವದ್ ಹೃದಯೇ ಯಜ್ಞೋ ಅಂತ ಅವ್ರ ಪಾಠ. ಆವಾಗ ಬ್ರಹ್ಮವಾದಿಭಿಃ ಅಂತಾದ ಮೇಲೆ ಪ್ರವಕ್ತೃಭಿಃ ನಿಮಿತ್ತೈಃ ಶ್ರೋತೃಣಾಂ ಅಂತ ಅಧ್ಯಾಹಾರ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ಅಧ್ಯಾಹಾರ ಮಾಡಿಕೊಂಡು ಬ್ರಹ್ಮಜ್ಞಾನಿಗಳು ಪ್ರವಚನ ಮಾಡಿದಾಗ ಶ್ರೋತೃಗಳ ಹೃದಯದಲ್ಲಿ ನಾನು ಪ್ರತಿಕ್ಷಣ ನೂತನನಂತೆ ಪ್ರವೇಶ ಮಾಡ್ತೇನೆ ಅಂತ ಈ ರೀತಿ ಅರ್ಥ ಮಾಡಿದ್ದಾರೆ. ಇದು ಬಹಳ ಕಷ್ಟ. ಅಭಿಪ್ರಾಯನೂ ಸರಿ, ಬ್ರಹ್ಮಜ್ಞಾನಿಗಳು ಪ್ರವಚನ ಮಾಡುವಾಗ ಭಗವಂತ ಬಂದು ಪ್ರವೇಶ ಮಾಡ್ತಾನೆ. ಸದ್ಯೋ ಹೃದಯ ವೃದ್ಧತೆ ಅತ್ರ ಕೃತಿಭಿಹಿ ಅಂತ ಮೊದಲೇ ಬಂದಿದೆ ಅದು ವಿಷಯ. ಹಾಗಾಗಿ ಆ ರೀತಿ ತಪ್ಪಲ್ಲ. ಆದರೆ ಈ ಶ್ಲೋಕದಲ್ಲಿ ಆ ರೀತಿ ಅರ್ಥ ಬರ್ತಾ ಇಲ್ಲ. ಅದಕ್ಕೆ ಬಹಳ ಅಧ್ಯಾಹಾರ ಮಾಡ್ಕೊಳ್ಬೇಕು, ಪಾಠ ವ್ಯತ್ಯಾಸ ಇಟ್ಕೊಳ್ಬೇಕು. ನವ್ಯವದ್ ಹೃದಯೇ ಅಂತ ಪಾಠ ಇಟ್ಕೊಳ್ಬೇಕು ಒಂದು. ಆಮೇಲೆ ಪ್ರವಕ್ತೃಭಿಹಿ ನಿಮಿತ್ತೈಹಿ ಶ್ರೋತೃಣಾಂ ಅನ್ನೋದನ್ನು ಅಧ್ಯಾಹಾರ ಮಾಡ್ಕೊಳ್ಬೇಕು. ಆವಾಗ ಬ್ರಹ್ಮಜ್ಞಾನಿಗಳು ಬ್ರಹ್ಮವಾದಿಭಿಹಿ ಅಂತಿದೆಲ್ಲ ಅದಾದ ಮೇಲೆ ಮಧ್ಯದಲ್ಲಿ ಇಷ್ಟು ಅನ್ವಯ ಮಾಡಿಕೊಂಡು ಬ್ರಹ್ಮಜ್ಞಾನಿಗಳು ಪ್ರವಚನ ಮಾಡುವಾಗ ನಾನು ಆ ಶ್ರೋತೃಗಳ ಹೃದಯದಲ್ಲಿ ಪ್ರತಿಕ್ಷಣ ನವನೂತನನಂತೆ ಕಾಣಿಸ್ತೇನೆ, ಪ್ರವೇಶ ಮಾಡ್ತೇನೆ ಅಂತ ಇಷ್ಟು ಅರ್ಥ ಕಷ್ಟಪಟ್ಟು ಮಾಡಿದ್ದಾರೆ. ಹೃದಯೇ ಅನ್ನೋ ಶಬ್ದಕ್ಕೂ ಕೂಡ ಹೃದ್ ಅಯೇ ಅಂತ ಪದಚ್ಛೇದ ಮಾಡ್ಕೊಂಡಿದ್ದಾರೆ. ಹೃದಯವನ್ನ ಹೊಂದುತ್ತೇನೆ ಅಂತ ಅರ್ಥ ಮಾಡ್ಲಿಕ್ಕೋಸ್ಕರ ಅವರ ಹೃದಯವನ್ನ ನಾನು ಪ್ರವೇಶ ಮಾಡ್ತೇನೆ ಅನ್ನೋದಕ್ಕೆ ಇಷ್ಟು ಕಷ್ಟಪಟ್ಟು ವ್ಯಾಖ್ಯಾನ ಮಾಡಿದ್ದಾರೆ. ಆಚಾರ್ಯರು ತಾತ್ಪರ್ಯವನ್ನು ಬರೀತಾರೆ ಇಲ್ಲಿ. ಯಜ್ಞೋ ಬ್ರಹ್ಮ ವಿಷ್ಣುವಾಖ್ಯಂ ಬ್ರಹ್ಮ ಯಥಾನುಭವಂ ನ ವ್ಯವಹ್ರಿಯತೆ ಅಂತ. ಅವಾಗ ನ ವ್ಯವಹ್ರಿಯತೆ ಅಂತ ಅನ್ನೋದು ಶುದ್ಧವಾದ ಪಾಠ, ಭಾಗವತದ ಶುದ್ಧವಾದ ಪಾಠ.
ನ ವ್ಯವಹ್ರಿಯತೆ ಯಜ್ಞ ಅನ್ನೋದೇ ಶುದ್ಧವಾದ ಪಾಠ. ಅದಕ್ಕೆ ಆಚಾರ್ಯರು ಯಜ್ಞ ಅನ್ನೋ ಶಬ್ದಕ್ಕೆ ವಿಷ್ಣುವಾಖ್ಯಂ ಬ್ರಹ್ಮ ಅಂತ ಅರ್ಥ ಬರೆದ್ರು. ಯಜ್ಞೋ ಬ್ರಹ್ಮ, ಯಜ್ಞ ಅಂದ್ರೆ ಬ್ರಹ್ಮ ಅಂತ ಅರ್ಥ. ಸಕಲ ಗುಣ ಪರಿಪೂರ್ಣನಾದ ಯಜ್ಞನಾಮಕನಾದ ಪರಬ್ರಹ್ಮ ಅಂತ ಅರ್ಥ. ಹಾಗಾದ್ರೆ ವಿಷ್ಣು ಪರಬ್ರಹ್ಮ ಯಥಾನುಭವಂ ನ ವ್ಯವಹ್ರಿಯತೆ, ಅವನು ಅನುಭವದಲ್ಲಿ ಹೇಗೆ ಕಾಣ್ತಾನೋ ಹಾಗೆ ವ್ಯವಹಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಹೇಳಲಿಕ್ಕೆ ಬರೋದಿಲ್ಲ. ಆ ಭಗವಂತ ಯಾವ ರೀತಿ ಅವರಿಗೆ ಅನುಭವ ಬರ್ತಾನೆ ಅನ್ನೋದನ್ನ ಅವರು ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅದನ್ನ ಹೇಳೋದು ಇಲ್ಲ, ಹೇಳಲಿಕ್ಕೆ ಬರೋದು ಇಲ್ಲ. ಆ ರೀತಿ ಭಗವಂತನನ್ನು ಅವರು ಅನುಭವಿಸ್ತಾ ಇರ್ತಾರೆ. ಸೂಕ್ಷ್ಮೇಣ ಮನಸಾ ವಿದ್ಮೋ ವಾಚಾ ವಕ್ತುಂ ನ ಶಕ್ನುಮಃ ಇತಿ ಭಾರತೆ ಅಂತ ಮಹಾಭಾರತದ ಒಂದು ವಾಕ್ಯವನ್ನು ಕೂಡ ಇದಕ್ಕೆ ಉದಾಹರಿಸ್ತಾರೆ ಆಚಾರ್ಯರು. ಸೂಕ್ಷ್ಮವಾದ ಮನಸ್ಸಿನಿಂದ ಭಗವಂತನನ್ನ ತಿಳಿತೇವೆ, ಅದನ್ನ ಮಾತಿನಿಂದ ಹೇಳಲಿಕ್ಕೆ ಬರೋದಿಲ್ಲ ಅಂತ ಇದು ಅಪರೋಕ್ಷ ಜ್ಞಾನಿಗಳು ಹೇಳುವ ಮಾತು. ಅದನ್ನು ಮಾತಿನಿಂದ ಹೇಳಲಿಕ್ಕೆ ಬರೋದಿಲ್ಲ ನಮಗೆ, ಅದು ಸೂಕ್ಷ್ಮವಾದ ಮನಸ್ಸಿನಿಂದ ನಾವು ಭಗವಂತನನ್ನ ತಿಳ್ಕೊಳ್ತೇವೆ ಅಂತ ಹೇಳ್ತಾರೆ. ಹಾಗಾಗಿ ಅದನ್ನು ಹೇಳಲಿಕ್ಕೆ ಬರೋದಿಲ್ಲ ಅಂತ ಅವರೇ ಹೇಳಿದ್ದಾರೆ. ವಾಚಾ ವಕ್ತುಂ ನ ಶಕ್ನುಮಃ, ಮಾತಿನಿಂದ ಅದನ್ನು ಹೇಳಲಿಕ್ಕೆ ಬರೋದಿಲ್ಲ ಅಂತ. ಹಾಗಾಗಿ ಭಗವಂತನನ್ನು ಆ ರೀತಿ ಅನುಭವಿಸ್ತಾರೆ. ಆ ಅನುಭವ ಹೇಗಿದೆ ಅನ್ನೋದನ್ನ ಅವ್ರು ಯಾರಿಗೂ ಹೇಳೋದಿಲ್ಲ, ಹೇಳಲಿಕ್ಕೆ ಬರೋದು ಇಲ್ಲ. ಅಂತಹ ಪರಬ್ರಹ್ಮ ನ ಮುಖ್ಯಂತಿ ನ ಶೋಚಂತಿ ನ ಹರ್ಷ್ಯಂತಿ ಯಥೋ ಗತಾಹ. ಆ ಪರಬ್ರಹ್ಮ ನಾರಾಯಣ ಸರ್ವೋತ್ತಮ, ಅವನ ಜ್ಞಾನ ಅಂತನ್ನೋದು ಬಹಳ ದುರ್ಲಭ. ಹಾಗಾಗಿ ಎಲ್ಲರಿಗೂ ಕೂಡ ಆ ಭಗವಂತನನ್ನ ಪೂರ್ಣವಾಗಿ ತಿಳಿಲಿಕ್ಕೆ ಸಾಧ್ಯ ಇಲ್ಲ, ಸರಿಯಾಗಿ ತಿಳ್ಕೊಳ್ಳಿಕ್ಕೂ ಎಲ್ರಿಗೂ ಕೂಡ ಸಾಧ್ಯ ಇಲ್ಲ, ದುರ್ಲಭ ತತ್ವಜ್ಞಾನ. ಹಾಗಾಗಿ ಮೋಕ್ಷವೂ ಕೂಡ ಎಲ್ರಿಗೂ ಆಗೋದಿಲ್ಲ. ನ ವ್ಯವಹ್ರಿಯತೆ ಯಜ್ಞೋ ಬ್ರಹ್ಮೈತದ್ ಬ್ರಹ್ಮವಾದಿಭಿಃ ನ ಮುಹ್ಯಂತಿ ನ ಶೋಚಂತಿ ನ ಹೃಷ್ಯಂತಿ ಯತೋ ಗತಾಃ. ಇಷ್ಟು ಭಗವಂತ ಪ್ರಚೇತಸರಿಗೆ ಹೇಳಿದ ಮಾತು. ಮೈತ್ರೇಯ ಉವಾಚ ಏವಂ ಬ್ರುವಾಣಂ ಪುರುಷಾರ್ಥ ಸಾಧನಂ ಜನಾರ್ದನಂ ಪ್ರಾಂಜಲಯ ಪ್ರಚೇತಸಃ ತದ್ದರ್ಶನಧ್ವಸ್ತತಮೋ ರಜೋಮಲಾಃ ಗಿರಾ ಗೃಣನ್ ಗದ್ಗದಯಾ ಸುರುತ್ತಮಂ. ಮೈತ್ರೇಯರು ವಿದುರನಿಗೆ ತಮ್ಮ ಪ್ರವಚನವನ್ನು ಮುಂದುವರಿಸ್ತಾ ಹೇಳುತ್ತಾರೆ. ಹೀಗೆ ಆ ಭಗವಂತ ಪ್ರಚೇತಸರಿಗೆ ಈ ರೀತಿಯಲ್ಲಿ ಹೇಳಿದ. ಆ ಭಗವಂತ ಜನಾರ್ದನ ಅಂತ, ಸಕಲ ಪುರುಷಾರ್ಥ ಸಾಧನ ಅವನು. ಪುರುಷಾರ್ಥ ಸಾಧನಂ, ಎಲ್ಲ ಪುರುಷಾರ್ಥಗಳಿಗೂ ಸಾಧನನಾದ ಮತ್ತು ಎಲ್ಲ ಸಜ್ಜನರಿಗೂ ಅತ್ಯಂತ ಸ್ನೇಹಿತನಾಗಿರ್ತಕ್ಕಂತಹ ಆ ಜನಾರ್ದನ ಈ ರೀತಿಯಾಗಿ ಪ್ರಚೇತಸರನ್ನ ಕುರಿತು ಹೇಳಿದಾಗ, ಆ ಪ್ರಚೇತಸರು ಭಗವಂತನನ್ನ ದರ್ಶನ ಮಾಡಿದ್ರಿಂದಲೇನೆ ಅವರ ಮನಸ್ಸಿನಲ್ಲಿರುವ ಎಲ್ಲ ತಮೋಗುಣ ರಜೋಗುಣ ಎಲ್ಲ ಹೋಗಿಬಿಟ್ಟಿತ್ತು. ರಜೋಗುಣದ ಕೊಳೆ, ತಮೋಗುಣದ ಕೊಳೆ ಇದೆಲ್ಲ ತದ್ದರ್ಶನ ಧ್ವಸ್ತ, ಆ ಭಗವಂತನ ದರ್ಶನ ಮಾಡಿದ್ರಿಂದಲೇ ಎಲ್ಲ ನಾಶ ಆಗಿಬಿಟ್ಟಿತ್ತು. ಅಂತಹ ಕೊಳೆಗಳನ್ನ ರಜೋ ಮಲಾಹ, ಭಗವಂತನ ದರ್ಶನದಿಂದ ಕಳಕೊಂಡಂತಹ ತಮೋ ಮತ್ತು ರಜಸ್ಸಿನ ಕೊಳೆ ಏನಿದೆ ಅದನ್ನೆಲ್ಲ ಪರಿಹಾರ ಮಾಡಿಕೊಂಡಿದ್ದರಿಂದ ಅಂತಹ ಪ್ರಚೇತಸರು ಕೈ ಮುಗಿದು ಭಕ್ತಿಯಿಂದ ಗದ್ಗದಯ ವಾಚ, ಗದ್ಗದಯ ಗಿರ, ಗದ್ಗದವಾದ ಮಾತಿನಿಂದ ಆ ಭಗವಂತನನ್ನ ಸ್ತೋತ್ರ ಮಾಡಿದರು ಅಂತ. ಏನು ಸ್ತೋತ್ರ ಮಾಡಿದರು ಅನ್ನೋದು ಮುಂದೆ ಪ್ರಚೇತಸರ ಮಾತಿನಲ್ಲಿ, ಪ್ರಚೇತಸರು ಮಾಡುವ ಭಗವಂತನ ಸ್ತೋತ್ರ ಅದು ಮುಂದೆ ಪ್ರಾರಂಭ ಆಗ್ತದೆ. ನಲವತ್ತೆರಡನೇ ಶ್ಲೋಕದವರೆಗೆ, 22ನೇ ಶ್ಲೋಕದಿಂದ 42ನೇ ಶ್ಲೋಕದವರೆಗೆ
ಸುಮಾರು 20-21 ಶ್ಲೋಕದಲ್ಲಿ ಪ್ರಚೇತಸರು ಮಾಡುವ ಭಗವಂತನ ಸ್ತೋತ್ರ ಮುಂದೆ ಬರ್ತದೆ. ಅದೇನು ಅನ್ನೋದನ್ನ ಮತ್ತೆ ನಾಳೆ ದಿವಸ ನೋಡೋಣ. ಏವಂ ಬ್ರುವಾಣಂ ಪುರುಷಾರ್ಥ ಸಾಧನಂ ಜನಾರ್ದನಂ ಪ್ರಾಂಜಲಯ ಪ್ರಚೇತಸಃ ತದ್ದರ್ಶನಧ್ವಸ್ತತಮೋ ರಜೋಮಲಾಃ ಗಿರಾಗೃಣನ್ ಗದ್ಗದಯಾ ಸುಹೃತ್ತಮಂ. ಶ್ರೀಕೃಷ್ಣಾರ್ಪಣಮಸ್ತು. ಸರ್, ನಾರಾಯಣನ್ ಈ ನಾ ಮುಖ್ಯಂತಿ ನಾ ಸ್ವಚ್ಛಂತಿ ನಾ ಇಷ್ಯಂತಿ ಅದು ಏನದು? ಮುಖ್ಯಂತಿ ಅಂದ್ರೆ ಏನಂತ ಸರ್? ಮೋಹಕ್ಕೆ ಒಳಗಾಗೋದಿಲ್ಲ ಅಂತ ಅರ್ಥ. ನ ಮುಖ್ಯಂತಿ ಮೋಹಕ್ಕೆ ಒಳಗಾಗೋದಿಲ್ಲ, ನ ಶೋಚಂತಿ ದುಃಖಕ್ಕೆ ಒಳಗಾಗೋದಿಲ್ಲ, ದುಃಖ ಪಡೋದಿಲ್ಲ ಅವರು, ನ ಹೃಷ್ಯಂತಿ ಸಂತೋಷ ಬಂದಾಗ ಸುಖ ಆದಾಗ ಅದರಿಂದ ಸಂತೋಷ ಪಡೋದಿಲ್ಲ ಅಂತ. ಅಂದ್ರೆ ಸುಖ ದುಃಖಗಳನ್ನ ಸಮಾನವಾಗಿ ಕಾಣ್ತಾರೆ ಅಂತ. ಮುಖ್ಯಂಸಿ ಸೂರ್ಯ. ಹೌದು, ಮೋಹಕ್ಕೊಳಗಾಗೋದಿಲ್ಲ ಅಂತ ಅರ್ಥ. ಆದ್ರಿಂದಲೇ ನ ಶೋಚಂತಿ, ನ ಮುಖ್ಯಂತಿ ಆದ್ರಿಂದಲೇ ನ ಶೋಚಂತಿ. ಮೋಹಕ್ಕೊಳಗಾಗೋದಿಲ್ಲ, ದುಃಖಕ್ಕೊಳಗಾಗೋದಿಲ್ಲ, ಸಂಪತ್ತು ಬಂದಾಗ ಹರ್ಷಕ್ಕೂ ಒಳಗಾಗೋದಿಲ್ಲ ಅಂತ. ನಮಸ್ಕಾರ ಗುರುಗಳೇ. ಓಕೆ. ಈ 16ನೇ ಶ್ಲೋಕದಲ್ಲಿ ಪದರತ್ನಾವಳಿ ಕೊಟ್ಟಿದ್ದಾರೆ, ಏನ್ ಅರ್ಥ ಆಗ್ತದೆ? ಬಹುನಾಂ ಅಸ್ಮಾಕಂ ಇಯಂ ಏಕ ಅನುಕೂಲ ಕಥಂ ಸ್ಯಾತ್ ಅತ್ರಾಪಿ ತಾದೃಶಂ ವರಂ ತಸ್ಯಾಂ ಇತ್ಯಾದಃ. ಬಹೂನಾಂ ಅಸ್ಮಾಕಂ ಇಯಂ ಏಕಾ ಅನುಕೂಲ ಕಥಂ ಸ್ಯಾತ್ ಅತ್ರಾಪಿ ತಾದೃಶಂ ವರಂ ದಾಸ್ಯಾಮಿ ಇತ್ಯಾಹ ಅಪೃಥಕ್ ಧರ್ಮಶೀಲಾನಾಂ. ನಾವು ಬಹಳ ಜನ ಇದ್ದೇವೆ, ಇವಳೊಬ್ಬಳೇ ಇದ್ದಾಳೆ, ನಾವು ಇಷ್ಟು ಜನ ಇವಳೊಬ್ಬಳನ್ನ ಹೇಗೆ ಮದುವೆ ಮಾಡ್ಕೊಳ್ಳೋದು ಅಂತ ಪ್ರಶ್ನೆ. ಬಹೂನಾಂ ಅಸ್ಮಾಕಂ, ಬಹಳ ಜನ ಇರುವಂತ ನಮಗೆ, ಇಯಂ ಏಕ ಇವಳೊಬ್ಬಳೇ ಇದ್ದಾಳೆ, ಇವಳು ನಮಗೆ ಹೇಗೆ ಅನುಕೂಲ ಆಗ್ತಾಳೆ? ನಾವಿರೋದು ಬಹಳ ಜನ, ಅವಳೊಬ್ಬಳೇ ಇದ್ದಾಳೆ, ಅವಳು ನಮಗೆ ಹೇಗೆ ಅನುಕೂಲ ಆಗ್ತಾಳೆ? ನಮಗ ಅನುಕೂಲವಾಗುವ ಹೆಂಡತಿ ಹೆಂಗಾಗ್ತಾಳೆ? ಅಂಥ ಒಂದು ವರ ನಿಮಗೆ ನಾನು ಕೊಡ್ತೇನೆ ಅಂತ ಭಗವಂತನೇ ಹೇಳ್ತಾನೆ. ನೀವು ಅನೇಕ ಜನ ಇದ್ರೂ ಕೂಡ ಅವಳು ನಿಮಗೆ ತಕ್ಕವಳಾಗೆ ಇರ್ತಾಳೆ. ಯಾಕೆ? ಅವಳು ನಿಮ್ಮ ಹಾಗೇನೆ ಅಪೃಥಕ್ ಧರ್ಮಶೀಲ, ನೀವು ಅಪೃಥಕ್ ಧರ್ಮಶೀಲರು, ಅವಳು ನಿಮ್ ತರ ಅಪೃಥಕ್ ಧರ್ಮಶೀಲ ಆಗಿದ್ದಾಳೆ. ಹಾಗಾಗಿ ನಿಮಗೆ ಸರಿಯಾಗಿ ಅವಳು ಎಲ್ಲ ರೀತಿಯಲ್ಲಿ ಅನುಕೂಲಳಾಗೇ ಇರ್ತಾಳೆ. ಅಪೃಥಕ್ನ ಶಬ್ದಕ್ಕೆ ಏನಂತ ಸರ್? ಅಪೃಥಕ್ ಧರ್ಮ ಅಂತಂದ್ರೆ ನಿಮ್ಮಲ್ಲಿ ವ್ಯತ್ಯಾಸ ಇಲ್ಲ. ನಿಮ್ಮ ಧರ್ಮ ಶೀಲ, ಧರ್ಮ ಮತ್ತು ಶೀಲ ಎರಡರಲ್ಲೂ ಕೂಡ ಪೃಥಕ್ತ್ವ ಇಲ್ಲ. ಈಗ ಒಬ್ಬೊಬ್ರದ್ದು ಒಂದೊಂದು ಬೇರೆ 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 ಆಚರಣೆಗಳು, ಬೇರೆ ಬೇರೆ ವಿಚಾರಗಳು, ಬೇರೆ ಬೇರೆ ನಡತೆಗಳು ಇರುತ್ತೆ. ಆದ್ರೆ ಈ ಪ್ರಚೇತಸರೇನಿದ್ದಾರೆ ಇವರೆಲ್ಲರಲ್ಲಿಯೂ ಕೂಡ ಒಂದೇ ರೀತಿಯಾದ ಆಚರಣೆ, ಒಂದೇ ರೀತಿಯಾದ ನಡತೆ, ಒಂದೇ ರೀತಿಯಾದ ಮನೋಭಾವ. ಒಬ್ರೇನ್ ವಿಚಾರ ಮಾಡ್ತಾರೋ ಅದೇನ್ನ ಎಲ್ಲರೂ ವಿಚಾರ ಮಾಡ್ತಾರೆ. ವ್ಯತ್ಯಾಸವಾದ ವಿಚಾರ ನಡತೆ ಯಾವುದೂ ವ್ಯತ್ಯಾಸ ಇಲ್ಲ, ಯಾವುದರಲ್ಲೂ ವ್ಯತ್ಯಾಸ ಇಲ್ಲ. ಹಾಗಾಗಿ ಇವರೆಲ್ಲರನ್ನೂ ಕೂಡ ಅವಳೊಬ್ಬಳೇ ಮದುವೆ ಮಾಡ್ಕೊಳ್ತಾಳೆ. ಅವಳು ಇವರಿಗೆ, ಇವರ ಮನಸ್ಸಿನಲ್ಲಿ ಏನು ಇದೆಯೋ ಅದೇ ಅವಳ ಮನಸ್ಸಲ್ಲೂ ಇರುತ್ತೆ. ಅದು ಭಗವಂತ ಕೊಟ್ಟ ವರ, ಏನು ವ್ಯತ್ಯಾಸ ಇಲ್ಲ. ಹಾಗಾಗಿ ನಿಮಗೆ ತಕ್ಕವಳಾಗೇ ಇರ್ತಾಳೆ ಅಂತ. ಇದು ನಾನು ಮಹಾಭಾರತದಲ್ಲಿ ಕೇಳ ಅಂತಲೇ ಈ ದ್ರೌಪದಿ ಇದು ಬಂದು ಪ್ರಸಂಗ ಬರ್ತಲ್ಲ, ಆಗ ಬಂದು ಮಹಾಭಾರತದಲ್ಲಿ ಬರ್ತಾರೆ, ಯಾರೋ ಒಂದು ರಾಜ ಇದೇ ಮಾರಿ ಒಂದೇ ಕಣ್ಣಿ ಬಂದು ದಂಡ್ಯ ಬಂದ್ರೆ ಮದುವೆ ಮಾಡಿತಾಳೆ, ಅದರ ಬಂದು ಅವಳಿಗೆ ಬಂದು ಕಣಿತ್ವ ಬಂದ್ಬಿಡುತ್ತೆ. ಅದು ಬೇರೆ ದ್ರೌಪದಿ ವಿಷಯ, ಅದು ದ್ರೌಪದಿ ವಿಷಯ ಹೇಳೋದು. ಆ ಪ್ರಸಂಗದಲ್ಲಿ ಈ ತರ ಬಂದು ಒಂದೇ ಹೆಣ್ಣು ಬಂದು ದಂಡ್ಯ ಬಂದ್ರೆ ಮದುವೆ ಮಾಡಿಕೊಂತಾರೆ. ಅದು ಹೆಂಗೆ ಕೂಡಿಸ್ತಾರ ಹಂಗಂದ್ರೆ ಅವಳಿಗೆ ಕಣ್ಣಿತ್ವ ಬಂದ್ಬಿಡುತ್ತೆ ನಿಮ್ಗೆ. ಅದೆಲ್ಲ ವರ, ವರ ದೇವತೆಗಳ ವರ, ಭಗವಂತನ ವರ ಇದ್ದಾಗ ಅದು ಸಾಧ್ಯ. ಮನುಷ್ಯ ಲೋಕದಲ್ಲಿ ಅದನ್ನ ನಾವು ವಿಚಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆ ತರ ನಾವು ವಿಚಾರ ಮಾಡಬಾರ್ದು ಅದನ್ನೆಲ್ಲ. ಅದು ಹೇಗೆ ಅಂತ ನಾವು ಕಲ್ಪನೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅದು ನಮಸ್ಕಾರ ಆಚಾರ್ಯ, ನನಗೆ ಒಂದು ಸಣ್ಣ ಪ್ರಶ್ನೆ. ಈ ಕೊನೆಯ ಶ್ಲೋಕದಲ್ಲಿ 21ನೇ ಶ್ಲೋಕದಲ್ಲಿ ಏವಂ ಬ್ರುವಾಣಂ ಪುರುಷಾರ್ಥ ಸಾಧನಂ ಹೇಳಿದಿರಿ. ಇದರಲ್ಲಿ ಬಂದು ಪುರುಷಾರ್ಥ ಭಾಜನಂ ಬಂದು
ಇವನ್ ಪ್ರಕಾಶಿಗಳು ಭಾಜಯತಿಯಿಂದ ಹಾಕಿದ್ದಾರೆ. ಅದೇ ಜಸ್ಟ್ ಪ್ರಾಪೈತಿ ಭಾಜಯತಿ ಪ್ರಾಪೈತಿನ ಹಾಕಿದ್ದಾರೆ. ಸೊ ಹೌದಾ, ಪುರುಷಾರ್ಥ ಭಾಜನಂ ಅಂತನಾ? ಹೌದು, ತಪ್ಪೇನಿಲ್ಲ, ಇಟ್ಕೊಳ್ಬಹುದು. ಇಟ್ಕೊಳ್ಬಹುದು. ಓಕೆ. ಪುರುಷಾರ್ಥ ಸಾಧನ ಅಂದ್ರು ಪುರುಷಾರ್ಥ ಭಾಜನ ಅಂದ್ರು ಎರಡಕ್ಕೂ ಒಂದೇ ಅರ್ಥ, ತಪ್ಪೇನಿಲ್ಲ. ಓಕೆ. ಇದೇ ನಾರಾಯಣನ್ ಕೇಳಿದ ಅದೇ ಕ್ವಶನ್ ಬಂದು, ಅದು ನೀವು ದೇವತಾ ವರನ್ ಹೇಳಿದ್ರು, ಬಟ್ ಅಲ್ಲಿ ಬಂದು ಆಚಾರ್ಯರು ವಿಸ್ತಾರವಾಗಿ ಮಹಾವತಾತ್ಮನಲ್ಲಿ ಬಂದು ದ್ರೌಪದಿ ಇದು ಎಲ್ಲ ಜಸ್ಟಿಫೈ ಮಾಡಿದ್ದಾರೆ. ಇದು ಕೂಡ ಇನ್ನು ನನಗೆ ನನ್ನ ಮಟ್ಟಿಗೆ ಬಂದು ತುಂಬಾ ವಿಸ್ಮಯ ಆಗಿದೆ. ಯಾಕೆಂದ್ರೆ ಒಂದೇ ಹೆಂಡತಿ ಒಂದು ಇಷ್ಟು ಜನರ ದೇವತಾ ವರ ಇದ್ರು ಕೂಡ ಇದನ್ನ ಬಗ್ಗೆ ಆಚಾರ್ಯ ಒಂದು ಏನು ತಾತ್ಪರ್ಯ ಕೊಟ್ಟಿಲ್ಲ. ಅಲ್ಲಿ ಹೇಳಿದ್ದಾರೆ, ಬಟ್ ಅದೇ ಇಲ್ಲಿ ಅನ್ವಯ ಮಾಡಿಕೊಳ್ಳಬೇಕಾ? ಯಾಕಂದ್ರೆ ಒಂದು ವಿಷಯ ಅವ್ರು ಇನ್ನೊಂದ್ ಕಡೆ ಹೇಳಲ್ಲ. ಅಲ್ಲಿ ಹೇಳಿದ ವಿಷಯ ಇಲ್ಲಿ ಒಂದು ನಾವೊಂದು ಅದನ್ನ ಇಲ್ಲಿ ತಗೊಂಡ್ ಬರ್ಬೇಕಾ ಅನ್ನೋ ಒಂದು ನನಗೆ ಒಂದು ಡೌಟ್ ಇದೆ. ಅದು ಮಾಡಿಕೊಳ್ಳಬಹುದಾ, ಮಾಡಬಾರದಾ? ಅದೇ ಅವ್ರು ಹೇಳ್ದ ಹಾಗೆ ದಿನೇ ದಿನೇ ಅವಳಲ್ಲಿ ಕನ್ಯಾತ್ವ ಅಂತ ಅನ್ನೋದು ಬರುತ್ತೆ. ಕನ್ಯಾತ್ವ ಅಂತ ಅನ್ನೋದು ಇರುತ್ತೆ ಅಂತ ಏನ್ ಹೇಳಿದ್ರಲ್ಲ, ವರಬಲದಿಂದ ಅದನ್ನ ಹಾಗೆ ಇಟ್ಕೊಳ್ಬೇಕು. ಹಾಗೆ ಈಗ ಸದ್ಯಕ್ಕೆ ಹಾಗೆ ಇಟ್ಕೊಳ್ಳೋಣ. ಮತ್ತೆ ಮುಂದೆ ಏನಾದ್ರು ವಿಶೇಷ ಇದ್ರ ಬಗ್ಗೆ ಏನಾದ್ರು ಬರುತ್ತಾ ಅಂತ ನೋಡೋಣ. ಬಂದ್ರೆ ಹೇಳ್ತೇನೆ. ಬೇರೆ ಎಲ್ಲಿಯಾದ್ರೂ ಇದ್ರ ಬಗ್ಗೆ ಬಂದ್ರು ಬರ್ಬೋದು. ಹೌದೌದು. ಓಕೆ. ತುಂಬಾ ಇದೆಲ್ಲ ನೀವು ಹೇಳಿದಾಗ ಎಲ್ಲ ಒಂದೊಂದು ಎಷ್ಟೋ ವಿಷಯಗಳು ಬರ್ತಾ ಇದೆ, ಹೊರಗೆ ಬರ್ತಾ ಇದೆ. ಹೌದು. ಆಚಾರ್ಯ, ಈ 17ನೇ ಶ್ಲೋಕದಲ್ಲಿ ನೀವೇನು ಓದಿದಿರಿ? ನೀವು ಸಹಸ್ರಂ ಅಮಿತೌಜ ಸಹನ್ ನಮ್ಗೆ ಕೊಟ್ಟಿದ್ದಾರೆ, ಅಮಿತ ತೇಜ ಸಹನ್ ಕೊಟ್ಟಿದ್ದಾರೆ. ನೀವೇ ಬೇರೆದೋ ಓದಿದಂಗ ಎರಡನೇ ಶಬ್ದ ಸಹಸ್ರಂ ದಿವ್ಯ ವರ್ಷ ಸಹಸ್ರಾಣಂ ಸಹಸ್ರ ಮಹತೌಜಸಃ. ಮಹತ್ವ ಇಲ್ಲಿ ಬಂದು ಸಹಸ್ರಂ ಅಮಿತ ತೇಜಸಃ ಅಂತ ಕೊಟ್ಟಿದ್ದಾರೆ. ಸಹಸ್ರ ಅಮಿತ ತೇಜಸಃ ಅಂತಿದೆಯಾ? ಸಹಸ್ರಮಮಿತ ತೇಜಸಃ ರೇ. ಸಹಸ್ರಮಮಿತ ಸಹಸ್ರಮಮಿತೌಜಸಃ. ಸಹಸ್ರಮಮಿತೌಜಸಃ. ಅಮಿತ ಅಂತಿದೆ. ನಾನಿಲ್ಲಿ ಸಹಸ್ರಂ ಸಹಸ್ರಂ ಅಹತೌಜಸಃ, ಅಹತ ಓಜಸ್. ಇಲ್ಲಿ ಬಂದು ಸಹಸ್ರಂ ಅಮಿತ ಓಜಸಃ, ರೈಟ್? ಅಮಿತ ಓಜಸಃ ಇಲ್ಲಿ ಬರ್ತಾರೆ, ರೈಟ್? ಅಮಿತ ಓಜಸ್ ಇಟ್ಕೋಬಹುದು. ಅಮಿತವಾದ ಓಜಸ್, ಮಿತಿ ಇಲ್ಲದೆ ಇರುವ ಓಜಸ್ಸು ಅಂತ ಅರ್ಥ. ಅಹತ ಓಜಸ್ ಅಂತಂದ್ರೆ ಹತವಾಗದೆ ಇರುವಂತಹ ಓಜಸ್ಸು. ಇದು ಓಜಸ್ಸು ಕಡಿಮೆ ಆಗೋದಿಲ್ಲ ಅಂತ ಅರ್ಥ. ಇಂದ್ರಿಯ ಶಕ್ತಿ ಕುಗ್ಗೋದಿಲ್ಲ ಅಂತ ಅರ್ಥ, ಒಟ್ಟು ತಾತ್ಪರ್ಯ ಅದು. ಹರೇ ಶ್ರೀನಿವಾಸ. ನಮಸ್ಕಾರ ಗುರುಗಳೇ. ಇದು ಈವ್ನಿಂಗ್ ಎಲ್ಲ ಪಾಠ ಉಂಟಾಚಾರ? ಇವತ್ತು ಮಾಡಬಹುದು. ಇವತ್ತೇನು ಚತುರ್ದಶಿ, ನಾಳೆ ಹುಣ್ಣಿಮೆ. ಇವತ್ತು ನಾಳೆ 2 ದಿವಸ ಮಾಡಬಹುದು. ನೀವು ಇದಕ್ಕೆ ಓದ್ತಾ ಇದ್ರೆ ಭಾವದಕ ಇಲ್ಲ, ಮುಗೀತು. ಅದು ಆಕ್ಚುಲಿ ಮುಗೀತು. ಇವತ್ತು ಏನಿಲ್ಲ. ಅದೇ ಇವತ್ತು ನಾಳೆ 2 ದಿವಸ ಮಾಡಬಹುದು. ಮತ್ತೆ ನಾಡಿದ್ದು ಪಾಠ್ಯ. ನಾನು ನೋಡಿ ಆಮೇಲೆ ಮೆಸೇಜ್ ಮಾಡ್ತೇನೆ. ನಮಸ್ಕಾರ. ಹರೇ ಶ್ರೀನಿವಾಸ. ನಮಸ್ಕಾರ ಗುರುಗಳೇ. ಹರೇ ನಮಸ್ಕಾರ ಸರ್.